ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ನಮ್ಮ ಮನೆ 360 ಕ್ಯಾಮ್ರದಿಂದ ಹೋಮ್ ಟೂರ್ ಮಾಡಕತ್ತೀನಿ. ಆಲ್ರೆಡಿ ಒಂದು ಹೋಮ್ ಟೂರ್ ಮಾಡಿದ್ವಿ, ಅದು ನಾರ್ಮಲ್ ಆಗಿತ್ತು. ಇದು 360 ಕ್ಯಾಮ್ರದಿಂದ ಹೋಮ್ ಟೂರ್ ಮಾಡಕತ್ತೀವಿ. ನೋಡಿ ಫ್ರೆಂಡ್ಸ್, ಹೊರಗಡೆಯಿಂದ ನಮ್ಮ ಮನೆ ಈ ಥರ ಐತಿ. ಹೊರಗಡೆ ತೆಂಗಿನ ಗಿಡ, ನೀರ್ಲೆ ಹಣ್ಣಿನ ಗಿಡ ಮತ್ತು ಮಾನೆ ಗಿಡನ 3 ನಾಡ್ಸಿವಿ. ಹೊರಗಡೆಯಿಂದ ಈ ಥರ ಐತಿ. ಮತ್ತು ಇದು ನಮ್ಮ ಮನೆ ತುಳಸಿ ಕಟ್ಟೆ. ಅಷ್ಟೇ, ಸೀದಾ ಒಳಗೆ ಬಂದರೆ ಮೇನ್ ಡೋರ್. ಮತ್ತು ಈ ಸೈಡಲ್ಲಿ ಇದು ಸ್ಟೇರ್ ಗೇಜ್ ಐತಿ. ಈ ಒಳಗಡೆ ಹೋಗೋಣ. ನೋಡಿ, ಇದು ಫಸ್ಟ್ ಎಂಟ್ರೆನ್ಸ್ ಆಗಟ್ಲೆನ ನಮ್ಮ ಮನೇಲಿ ಫಸ್ಟ್ ಇದು ಹಾಲು. ಹಾಲು ಈ ಥರ ಐತಿ. ನೆಕ್ಸ್ಟ್ ಒಳಗಡೆ ಎಂಟ್ರ್ ಆದರೆ ಇದೊಂದು ಸೆಕೆಂಡ್ ಹಾಲ್ ನಮ್ಮ ಮನೆಯಾಗಿದ್ದು. ಗೀತಾ ಅಂತೂ ಮಗನ ಜೋಪಾನ ಮಾಡಿದ್ರೆ ಫುಲ್ ಬ್ಯುಸಿ ಇರ್ತಾಳೆ ಯಾವಾಗ ನಮ್ಮ. ನೆಕ್ಸ್ಟ್ ಇದು 2ನೇ ಹಾಲ್ ಇದು ನಮ್ಮದು. ನೆಕ್ಸ್ಟ್ ಇಲ್ಲಿ ಒಳಗಡೆ ಬಂದರೆ ಇಲ್ಲೊಂದು ಬಾತ್ರೂಮ್ ಐತಿ. ನೆಕ್ಸ್ಟ್ ನಮ್ಮ ಮನೆಯಲ್ಲಿ 5 ರೂಮ್ ಅದಾವ, ಬೆಡ್ರೂಮು. ಇದು ಮೊದಲೇ ಬೆಡ್ರೂಮು, ಇದು ಸೆಕೆಂಡ್ ಬೆಡ್ರೂಮು. 4 ಬೆಡ್ರೂಮ್ ಅದಾವ, 5 ಅಲ್ಲ 4 ಅದಾವ. ಇದು 3ನೇದು, ಮತ್ತು ಇದು 4ನೇ ಬೆಡ್ರೂಮು. ಇದು ನಮ್ಮ ಬೆಡ್ರೂಮ್. ಇದು ಆ ಥರನ ಹಾಕಕ್ಕೆ ಒಂದು ಜೋಕಾಲಿ ರೆಡಿ ಮಾಡೀವಿ ಮಲಗಾಕ. ಏನು ಲೈಟ್ ಹಾಕಿ ಮಾಡ್ತಾರೆ ಯಾರು? ಇದು ನಮ್ಮ ಬೆಡ್ರೂಮ್. ಇದು 4ನೇ ಬೆಡ್ರೂಮ್. ಇದು ನಮ್ಮ ಹತ್ತರು ಮಕ್ಕನಕ್ಕೆ ಒಂದು ಜೋಕಾಲಿ ರೆಡಿ ಮಾಡೀವಿ. ಇದು ನಮ್ಮ ಹಾಲಲ್ಲಿ ಈ ಥರ ಫೋಟೋಸ್ ಹಾಕಿದ್ದೀವಿ. ಫೋಟೋಸ್ ಹಾಕಿರೋದಕ್ಕೆ ವೀಡಿಯೋದಾಗ ಬ್ಯಾಕ್ಗ್ರೌಂಡ್ ಚೆನ್ನಾಗಿ ಕಾಣುತ್ತೆ. ತುಂಬ ಜನ ಕೇಳ್ತಿರ್ತೀರಿ ನಿಮ್ಮ ಸೋಕೇಸ್ ಸಖತ್ತಾಗಿ ಕಾಣುತ್ತಂತಂದು. ಇದೇ ನೋಡಿ ನಮ್ಮ ಸೋಕೇಸ್. ಇದು ನಮ್ಮದು ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಹೋದಾಗ ವೀಡಿಯೋ ಫೋಟೋ. ಮತ್ತು ನಮ್ಮ ಐರನ್ ಬರ್ತ್ಡೇ ಇದ್ದಾಗ ಫೋಟೋ ಶೂಟ್ ಮಾಡಿರೋ ವೀಡಿಯೋ ಫೋಟೋ ಇದು. ಈ ಫ್ರೇಮ್ ಮಾಡ್ಸೋಕೆ 1800 ಖರ್ಚಾಗೈತಿ. ಅಂದ್ರೆ ಫಸ್ಟ್ ಟೈಮ್ ನಮ್ಮದು ಫೇಸ್ಬುಕ್ ಪೇಮೆಂಟ್ ಆಯ್ತು. ಫೇಸ್ಬುಕ್ ಪೇಮೆಂಟ್ ಆದಾಗ ಮೊದಲು ನಾವು ಅದೊಂದು ನೆನಪಿರಲ್ಲ ಅಂತಂದು ಅದನ್ನ ಫ್ರೇಮ್ ಮಾಡಿಸಿದ್ವಿ. ಮತ್ತು ಹಾಲಲ್ಲಿ ಫಸ್ಟ್ ನಮ್ಮದು ಟಿ ವಿ ಸೆಟಪ್ ಈ ಥರ ಐತೆ ನಮ್ಮ ಮನೆಯಲ್ಲಿ. ಇದು ಸೈಡ್ ಒಂದು ಶೋಕೇಸು. ಇದರಲ್ಲಿ ಏನಾದರೂ ಹಣ್ಣು ಏನಾದರೂ ಇಡ್ತಿರ್ತೀವಿ. ಹಣ್ಣು ಕೆಳಗಡೆ ಇಟ್ಟಿದ್ವಿ, ಆದರೆ ಇಲ್ಲಿಗೂ ಇಡ್ತಿರ್ತೀವಿ. ಇದು ನಮ್ಮದು ಫಸ್ಟ್ ಟಿ ವಿ ಶೋಕೇಸ್. ಇದು ನಮ್ಮದು. ಮತ್ತು ಕಿಚನಿಗೆ ಬಂದ್ರೆ ಕಿಚನ್ನಲ್ಲಿ ದೇವ್ರ ಕೋಣೆ. ಇದು ಫಸ್ಟ್ ಬರೋದೆ ದೇವ್ರ ಕೋಣೆ. ಆಮೇಲೆ ನೆಕ್ಸ್ಟ್ ಕಿಚನ್ ಎಲ್ಲ ಕಾಣುತ್ತೆ. ಈ ಥರ ಐತೆ ಕಿಚನ್ನು. ಇಲ್ಲೆಲ್ಲ ಸಾಮಾನು ತರಕಾರಿ ಇಡೋಕೆ ಇಲ್ಲಿ ಕೆಳಗಡೆ ಮಾಡಿರೋ ಇವೆಲ್ಲ ಸಾಮಗ್ರಿಗಳು. ಇದು ನಮ್ಮದು ಕಿಚನ್. ಇದು ಹ್ಯಾಂಡ್ ವಾಶ್ ರೂಮು. ನಮ್ಮದು ಈ ಥರ ಐತೆ ನೋಡಿ ಕಿಚನ್ನು. ಮತ್ತು ಮೇಲ್ಗಡೆ ಹೋಗಮ್ಮ ಇವಾಗ. ಮೇಲಿಂದ ನಮ್ಮೂರು ವ್ಯೂ ನೋಡಂಬ್ರೆ, ನಮ್ಮೂರು ಯಾವ ಥರ ಕಾಣುತ್ತಂತ. ಈ ಸ್ಟೇರ್ ಗೇಜ್ ಅಲ್ಲ ಇವಾಗ. ಸ್ಟೇರ್ ಗೇಜಿಂದ ಮೇಲೆ ಹೋಗೋಣ. ನೋಡಿ, ಗಿಡ ಎಲ್ಲ ನಮ್ಮ ಮನೆಗೆ ಅಂಟಿಕೊಂಬಿಟ್ಟಿದ್ವು. ನೀರ್ಲೆಹಣ್ಣಿನ ಗಿಡ. ಆದರೆ ಈ ವರ್ಷ ನೀರ್ಲೆಹಣ್ಣು ಸೀಸನ್ ಐತಿ, ಆದ್ರೆ ನಮ್ಮ ಗಿಡದಾಗ ಒಂದು ನೀರ್ಲೆಹಣ್ಣು ಆಗಿಲ್ಲ. ಇನ್ನು ಸಣ್ಣದೈತಿ ಏನೋ, ಅದಕ್ಕೋಸ್ಕರ ಒಂದು ಹಣ್ಣು ಆಗಿಲ್ಲ ನಮ್ಮ ಗಿಡದಾಗ. ಮೇಲೆ ಬಂದ್ರೆ ಈ ಥರ ವ್ಯೂ ಐತಿ ನೋಡ್ರಿ ನಮ್ಮದು. ಕೆಲವೊಂದು ವೇಸ್ಟ್ ಆಗಿರೋ ಪ್ರಾಡಕ್ಟೆಲ್ಲ ಇಲ್ಲಿ ಹಾಕಿವಿ. ಇದು ನಾವು ಕಾರ್ನ ಆನ್ಲೈನಾಗ ತರಿಸಿದ್ದೆ, 6000 ರೂಪಾಯ್ದು. ಒಂದು ಗಾಲಿ ಮುರ್ಕೊಂಡು ಹೋಗಿದ್ದಕ್ಕೆ ಇಲ್ಲಿ ಹಾಕಿವಿ. ಒಂದು ಗಾಲಿ ಮುರ್ಕೊಂಡು ಹೋಗ್ಬಿಡುತ್ತೆ ಅದ್ರದ್ದು.
ಮೇಲೆ ಈ ಥರ ಐತೆ ನೋಡಿರಿ. ಹಾಗೆ ನಮ್ಮ ವ್ಯೂ ನೋಡ್ಬೇಕಂದ್ರೆ ಈಗ ಸ್ವಲ್ಪ ಇದು ಕ್ಯಾಮ್ರಾ ಹೈಟ್ ಮಾಡ್ತೀನಿ. ಅಷ್ಟೊಂದು ಐತಿ. ಈ ಕಡೆ ಗುಡ್ಡ, ಸುತ್ತಲೂ ಗುಡ್ಡ. ನಮ್ಮೂರು ಈ ಕಡೆಗೆ ಜಾಸ್ತಿ ಗುಡ್ಡ, ಈ ಕಡೆಗೆ ಮೋಡ ವಾತಾವರಣ ಜಾಸ್ತಿ ಆಗೈತೆ. ನೋಡಿ ಫ್ರೆಂಡ್ಸ್, ಅಲ್ಲಿ ನಮ್ಮವ್ವ ಅಭ್ಯಾಸ ಸ್ಕ್ರೀನ್ ಟಚ್ ಫೋನ್ ಇಟ್ಕೊಂತಾಳ, ಬರೀ ರೀಲ್ಸ್ ನೋಡ್ತಿರ್ತಾವ. ಅದ್ರಾಗ ಅಂಗಡಿ ಮುಂದೆ ಕುಂತ್ಲಾನು ಬರೀ ರೀಲ್ಸ್ ನೋಡ್ಕೊಂತ ಕುಂತ್ಕೊಂತಾಳ. ಇದು ನಮ್ಮ ಮನೆ ಪಕ್ಕದಲ್ಲಿರೋ ಬೇವಿನ ಗಿಡ ನಮ್ಮ ಮನೆ ಮೇಲೇನು ಬಂದುಬಿಟ್ಟತಿ. ಇಲ್ಲಿ ಕೆಳಗಡೆ ಕುಂದ್ರಕ್ಕೆ ತಂಪು ಆಗುತ್ತಂತೇಳಿ ಇಲ್ಲಿ 2 ಚೇರ್ ಹಾಕಿವಿ. ಮೇಲ್ಗಡೆ ಬಂದು ಈ ಥರ ನೆರಳಿಗೆ ಕುಂತ್ರ ಸ್ವಲ್ಪ ನೇಚರ್ ಆಕ್ಸಿಜನ್ ತಗೊಂಡಂಗೆ ಆಗುತ್ತೆ. ಬೇವಿನ ಗಿಡದ ಕೆಳಗಡೆ ಕುಂದ್ರದೇ ಒಂದು ತಂಪು. ಅದಕ್ಕೆ ಇಲ್ಲೊಂದು 2 ಚೇರ್ ಇಟ್ಟಿವಿ, ಮೇಲ್ಗಡೆ ಬಂದು ಯಾವಾಗಾರು ಕುಂದ್ರಬೇಕಂತಂದು. ಮೇಲೆ ಮಾತ್ರ ತುಂಬ ಒಂಥರ ಫೀಲ್ ಚೆನ್ನಾಗಿರುತ್ತೆ ಮೇಲೆ ಬಂದು ಕುಂತಾಗ. ಇದೆ ನೋಡಿ, ಮೇಲಿಂದ ನಮ್ಮ ಮನೆ ಈ ಥರ ಕಾಣುತ್ತೆ. ಇದು ಕೆಳಗಡೆ ನೀರ್ಲೆಣ್ಣಿನ ಗಿಡ ನಮ್ಮ ಮನೆಗಿನ ಹೈಟ್ ಹೋಗೈತೆ, ಆದ್ರೆ ಇನ್ನೂ ಒಂದು ಹಣ್ಣಾಗಿಲ್ಲ ಅದ್ರಾಗ. ಸ್ವಲ್ಪ ಸೀಸನ್ ಬಂದಾಗ ಒಂದೆರಡು ಗೊನೆ ಬಿಡುತ್ತಾ ಮತ್ತೆ ಹೋಗ್ಬಿಡುತ್ತಾ. ಮಾವಿನಕಾಯಿ ಅಂತೂ ಒಂದು 3 ಆಗಿದ್ವು, ಅವು 3 ಹರ್ಕೊಂಡು ತಿಂದ್ಬಿಟ್ಟು ಹುಡ್ರು. ಇದೆ ನೋಡಿ ಮೇಲಿಂದ ನಮ್ಮ ಮನೆ ವ್ಯೂ. ಸ್ವಲ್ಪ ಮೇಲಿದ್ದಾಗ ಕ್ಯಾಮ್ರಾ ಮ್ಯಾಕ್ ಎತ್ತಿದಾಗ ಸ್ವಲ್ಪ ವಾಯ್ಸ್ ಕೇಳ್ತಾ ಇಲ್ಲ, ಮಾತಾಡೋದಂತೂ ಮಾತಾಡೀನಿ. ಫೈನಲ್ ಆಗಿ ಈ ಥರ ಇದೆ ನಮ್ಮ ಮನೆ. ಆಲ್ಮೋಸ್ಟ್ ಎಲ್ಲ ನೋಡಿದ್ದಾರೆ ಅನ್ಕೊಂತೀನಿ. ಹೊರಗಡೆ ಒಂದು ಬಾತ್ರೂಮ್ ಐತಿ, ಒಟ್ಟು 2 ಬಾತ್ರೂಮ್ ಅದಾವ ನಮ್ಮ ಮನೆಗೆ. ಇದು ನೀರಿನ ಟ್ಯಾಂಕ್ ಇಲ್ಲಿ ಮಾಡೀವಿ. ನೀರೆಲ್ಲ ಫುಲ್ಲಾಗೈತೆ. ಇದಾ ನೋಡಿ ಫೈನಲ್ ವ್ಯೂ. ನೋಡೋಲ್ಲ ಫ್ರೆಂಡ್ಸ್, 360 ಕ್ಯಾಮ್ರಾದಿಂದ ಇದು ನಮ್ಮ ಮನೆ ಹೋಮ್ ಟೂರು. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.